ಗರ್ಭಪಾತ ಮಾಡಿಸಿಕೊಂಡು ಮರಳುವಾಗ ಸಾವಿಗೀಡಾದ ಗರ್ಭಿಣಿ. ಭ್ರೂಣಲಿಂಗ ಪರೀಕ್ಷೆ ಮತ್ತು ಗರ್ಭಪಾತ ಅಪರಾಧ ಎಂಬುದು ಗೊತ್ತಿದ್ರೂ ಇಂತಹ ಪ್ರಕರಣ ಅವ್ಯಾಹತವಾಗಿ ನಡೀತಾನೆ ಇದೆ. ಭ್ರೂಣಲಿಂಗ ಪತ್ತೆ ಬಳಿಕ ಗರ್ಭಪಾತ ಮಾಡಿಸಿದ ಮಹಿಳೆ ಸಾವನ್ನಪ್ಪಿರುವ ಘಟನೆ ಮಹಾಲಿಂಗಪುರದಲ್ಲಿ ಜರುಗಿದೆ. ಮಹಾರಾಷ್ಟ್ರದ ಕೊಲ್ಲಾಪುರ ಮೂಲದ ಸೋನಾಲಿ ಮೃತ ಮಹಿಳೆ. ಮಹಾಲಿಂಗಪುರ ಖಾಸಗಿ ಆಸ್ಪತ್ರೆಯ ಮಾಜಿ ಆಯಾ ಕವಿತಾ ಬಾಡನವರ್ ಸೋನಾಲಿಗೆ ಗರ್ಭಪಾತ ಮಾಡಿದ್ರು. ಸೋನಾಲಿಗೆ ಇಬ್ಬರು ಹೆಣ್ಣು ಮಕ್ಕಳಿದ್ರು. 3ನೇ ಬಾರಿ ಗರ್ಭಿಣಿಯಾಗಿದ್ದ ಸೋನಾಲಿ ಮಹಾರಾಷ್ಟ್ರದ ಮೀರಜ್ ಆಸ್ಪತ್ರೆಯಲ್ಲಿ ಭ್ರೂಣಲಿಂಗ ಪತ್ತೆ ಮಾಡಿಸಿದಾಗ ಹೊಟ್ಟೆಯಲ್ಲಿ ಹೆಣ್ಣು ಮಗು ಇರೋದು ಗೊತ್ತಾಗಿದೆ. 3ನೇಯದ್ದು ಹೆಣ್ಣೆಂದು ಗರ್ಭಪಾತ ಮಾಡಿಸಲು ಬಾಗಲಕೋಟೆ ಜಿಲ್ಲೆಯ ಮಹಾಲಿಂಗಪುರಕ್ಕೆ ನಕಲಿ ವೈದ್ಯೆ ಕವಿತಾ ಬಾಡನವರ್ ಬಳಿ ಮಹಿಳೆ ಬಂದಿದ್ರು. ಕವಿತಾ ಬಾಡನವರ್ ಮಹಾಲಿಂಗಪುರದ ಖಾಸಗಿ ಆಸ್ಪತ್ರೆಯ ಮಾಜಿ ಆಯಾ. ನಿನ್ನೆ ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದ ಸೋನಾಲಿಗೆ ಕವಿತಾ ಗರ್ಭಪಾತ ಮಾಡಿಸಿ ಕಳುಹಿಸಿದ್ರು. ಗರ್ಭಪಾತದ ಬಳಿಕ ಸೋನಾಲಿ ತೀವ್ರ ರಕ್ತಸ್ರಾವದಿಂದ ಮೂರ್ಛೆ ಹೋಗಿದ್ರು. ಬಳಿಕ ಬೇರೆಡೆ ಆಸ್ಪತ್ರೆಗೆ ಕಳುಹಿಸಲಾಗಿತ್ತು. ಆದರೆ ಮಾರ್ಗದ ಮಧ್ಯೆ ಕಾರಿನಲ್ಲಿ ಸೋನಾಲಿ ಮೃತಪಟ್ಟಿದ್ದಾರೆ ಅಂತ ತಿಳಿದುಬಂದಿದೆ. ಸದ್ಯ ಮಹಾಲಿಂಗಪುರ ಪೊಲೀಸರು ಆರೋಪಿಯನ್ನ ಬಂಧಿಸಿದ್ದು ವಿಚಾರಣೆ ಕೈಗೊಂಡಿದ್ದಾರೆ.